ಆತ್ಮೀಯ ವೀಕ್ಷಕರೇ, BK ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಮೇಶ್ ಆರ್ಸಿ. ಬೇಸಿಗೆ ರಜೆ ಬತ್ತಂದರೆ ಸಾಲು ಸಾಲು ಜಾತ್ರೆಗಳ ಮಹೋತ್ಸವವನ್ನು ನೋಡ್ತಾ ಇರ್ಬೋದು. ಬೇಸಿಗೆ ರಜೆ ಬತ್ತಪ್ಪ ಅಂದರೆ ಸಾಲು ಸಾಲುಗಳ ಜಾತ್ರಾ ಮಹೋತ್ಸವವನ್ನು ನಾವು ನೋಡ್ತಾ ಇರ್ಬೋದು. ಅದರಲ್ಲಿನೇ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಹಡಗಲಿ ಗ್ರಾಮದಲ್ಲಿ 58ನೇ ಶ್ರೀ ಮಾರುತೇಶ್ವರ ಜಾತ್ರಾ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಮಾರುತೇಶ್ವರದಲ್ಲಿ ಈ ವರ್ಷದ ವಿಶೇಷತೆ ಏನಪ್ಪ ಅಂತಂದ್ರೆ, ಸುಮಾರು 11 ದಿವಸಗಳ ಕಾಲ ಸತತವಾಗಿ ಏನು ಮಾಡಿದೆವಪ್ಪ ಅಂದ್ರೆ ಪುರಾಣಗಳನ್ನು ನಾವೇನು ಮಾಡಿದೆವಪ್ಪ ಅಂದ್ರೆ ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಹಡಗಲಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ಕಗ್ಗೋಡಾಗಿರ್ಬೋದು, ಕುಮುಟ್ಗಿ, ಹೊನಟ್ಗಿ, ಕೌಲ್ಗಿ ಸಾವಿರಾರು ಸಂಖ್ಯೆಯಲ್ಲಿ ಏನು ಮಾಡಿದಾರಪ್ಪ ಅಂದ್ರೆ ನೆರೆದಿದ್ರು. ಇವತ್ತಿನ ವಿಶೇಷ ಏನಪ್ಪ ಅಂತಂದ್ರೆ ಮುಖ್ಯವಾಗಿ ನೋಡ್ತಾ ಇರ್ಬೋದು ನಾವಿಲ್ಲಿ ಇರ್ತಕ್ಕಂಥ ಕಂಬ. ಈ ಕಂಬವನ್ನು ನೋಡ್ರಿ ವೀಕ್ಷಕರೇ, ಇಲ್ಲಿ ತೋರಿಸ್ತಾ ಇದ್ದೀವಿ. ಈ ಕಂಬ ಸುಮಾರು 40 ಅಡಿ ಎತ್ತರದ ಈ ಕಂಬದಲ್ಲಿ ಹಾಲು ಓಕಳಿಯನ್ನು ನಾವು ಕರಿತೀವಿ. ಇಲ್ಲಿ 6 ರಿಂದ 8 ತಂಡಗಳನ್ನು ವಿಭಜಿಸಿ 3 ರಿಂದ 4 ಅವಕಾಶಗಳನ್ನು ಕೊಟ್ಟು ಪ್ರತಿ ತಂಡದಲ್ಲಿ 6 ರಿಂದ 9 ವಿದ್ಯಾರ್ಥಿ 6 ರಿಂದ 9ಗಳ ಜನಸಂಖ್ಯೆ ಇರುವುದನ್ನು ನಾವು ಏನು ಮಾಡ್ತೀವಪ್ಪ ಅಂದ್ರೆ ಕಾಣ್ತಾ ಹೋಗ್ತೀವಿ. ಇಲ್ಲಿ ನೋಡ್ಬೋದು ನೀವೆಲ್ಲ, ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಹಾಲು ಓಕಳಿಯನ್ನು ಇದು ನೀರನ್ನು ತೆಗೆದುಕೊಂಡು ಏನು ಮಾಡ್ತೀವಪ್ಪ ಅಂದ್ರೆ ನಾವಿಲ್ಲಿ ಚಿಮ್ಮಿಸ್ತಾ ಹೋಗ್ತೀವಿ. ಇಲ್ಲೇನು ಮಾಡ್ತಾರಪ್ಪ ಅಂದ್ರೆ ಸಾವಿರಾರು ಇರ್ತಕ್ಕಂಥ ಜನಸಂಖ್ಯೆಯಲ್ಲಿ ಸೇರ್ಕೇಶಿಯಿಂದ ಅತಿ ವಿಜೃಂಭಣೆಯಿಂದ ನಾವೆಲ್ಲ ಏನು ಮಾಡ್ತೀವಪ್ಪ ಅಂದ್ರೆ ಈ ಇರ್ತಕ್ಕಂಥ ಹನುಮಾನ ಮಾರುತೇಶ್ವರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಅಷ್ಟೇ ಅಲ್ಲದೆ ಇವತ್ತು ಕೂಡ ರಾತ್ರಿ ಏನಿದೆ 11 ಗಂಟೆಗೆ ಒಂದು ನಾಟಕವನ್ನು ಐತಿ. ಈ ನಾಟಕವನ್ನು ನೋಡಲಿಕ್ಕೆ ಊರಿನ ಹಲವಾರು ಜನರು ಗ್ರಾಮಸ್ಥರು ಏನು ಮಾಡ್ತಾರಪ್ಪ ಅಂದ್ರೆ ಸುತ್ತಮುತ್ತಲಿನ ಗ್ರಾಮಸ್ಥರು ಸಹಿತ ಆಗಮಿಸ್ತಾರೆ. ಶ್ರೀ ಮಾರುತೇಶ್ವರ ಜಾತ್ರಾ ಮಹೋತ್ಸವದ ಕುರಿತು ಬಹಳಷ್ಟು ಊರಿನಿಂದ ಬಂದಿರ್ತಾರ. ಆ ವೀಕ್ಷಕರಿಗೆ ಇಲ್ಲಿ ಜಾತ್ರಾ ಮಹೋತ್ಸವವನ್ನು ನೋಡಿ. ಆತ್ಮೀಯ ವೀಕ್ಷಕರೇ, ಇಲ್ಲಿ ಇರ್ತಕ್ಕಂಥ ಹಡಗಲಿ ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರ 58ನೇ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಇಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳನ್ನು ಮಾತನಾಡಿಸೋಣ. ಅವ್ರು ಏನು ಹೇಳ್ತಾರೆ ಎಂಬುದ ವಿಚಾರಧಾರೆಗಳನ್ನ ನೋಡೋಣ ಅಂತ. ಈ ಜಾತ್ರಾ ಮಹೋತ್ಸವ ಎಷ್ಟು ವರ್ಷಗಳ ಕಾಲದಿಂದ ಬರ್ತಾ ಇದ್ದೀರಿ ನೀವು ಇಲ್ಲಿ? ಸುಮಾರು ಒಂದು 10-15 ವರ್ಷಗಳಿಂದ ನಾವು ನೋಡ್ತಾ ಬಂದಿದ್ದೇವೆ. ಬಹಳ ವಿಜೃಂಭಣೆಯಿಂದ ಈ ಒಂದು ಜಾತ್ರೆ ನಡೆದುಕೊಂಡು ಬರ್ತದೆ. ಸುಮಾರು 11 ದಿನಗಳ ಪರ್ಯಂತರವಾಗಿ ಮಹಾತ್ಮರ ಒಂದು ಪ್ರವಚನವನ್ನು ನಡೆಸ್ಕೊಂಡು ಬರ್ತಾರೆ. ಮಹೋತ್ಸವಕ್ಕೆ ಸಕಲ ಭಕ್ತಾದಿಗಳು ಬಂದಿದ್ದಾರೆ. ಆ ಭಕ್ತಾದಿಗಳನ್ನು ಮಾತಾಡ್ಸೋಣ, ಏನು ಹೇಳ್ತಾರೆ ಎಂಬುದನ್ನು ಕೇಳೋಣ ಅಂತಿಲ್ಲಿ. ಸರ್, ಈ ಜಾತ್ರಾ ಮಹೋತ್ಸವದ ವಿಶೇಷತೆಗಳು ಏನೇನಿದೆ ಸರ್? ನೋಡಿರಿ, ಈ ಜಾತ್ರೆ ಗತವೈಭವ ಯಾವ ರೀತಿಯಪ್ಪ ಅಂತಂದರೆ ಸುಮಾರು ಒಂದು 58ನೇ ಜಾತ್ರಾ ಮಹೋತ್ಸವ ಇದು. ಸುಮಾರು ದಶಕಗಳಿಂದಲೂ ಇವತ್ತು ನ್ಯೂಸ್ ಭಾಳ ಒಂದು ಅದ್ಧೂರಿಯಾಗಿ ನಡ್ಕೊಂಡು ಬರ್ತಾ ಇದೆ. ಇದು ಎಷ್ಟನೇ ವರ್ಷದ ಜಾತ್ರಾ ಮಹೋತ್ಸವ? 58ನೇ ಜಾತ್ರಾ ಮಹೋತ್ಸವ ರೀ. ಇದು 11 ದಿನಗಳ ಪರ್ಯಂತ ನಾವು ಮೊದಲಿಗೆ ಪ್ರವಚನವನ್ನು ಹಚ್ಚತಕ್ಕಂಥ ಕೆಲಸ ಮಾಡ್ತೀವಿ. ಅಲ್ಲಿ ಯಲ್ಲಾಲಿಂಗೇಶ್ವರ ಒಂದು ಮಹಾತ್ಮರ ಒಂದು ಚರಿತ್ರೆಯನ್ನು 11 ದಿನಗಳ ಪರ್ಯಂತ ಜನರಿಗೆ ಒಂದು ಸತ್ಯ ಸಂದೇಶ ತಿಳಿಸುವಂಥ ಕೆಲಸ ಮಾಡಿದ್ದೀವಿ. ಈಗ ನಿನ್ನೆ ದಿನ ಪುರಾಣ ಶಾಸ್ತ್ರ ಇರತಕ್ಕಂಥ ಕೆಲಸವನ್ನು ಆಗೈತಿ. ಇವತ್ತು ಹಾಲೋಕಳಿ ಕಾರ್ಯಕ್ರಮ ಆಗಿರ್ಬೋದು, ಧರ್ಮ ಸಭೆ ಆಗಿರ್ಬೋದು. ಇವತ್ತು ಹಡಗಲಿ ಗ್ರಾಮದಲ್ಲಿ ಭಾಳ ವಿಜೃಂಭಣೆಯಿಂದ ಸುಮಾರು ಒಂದು 5 ರಿಂದ 6 ಸಾವಿರ ಜನ ಭಕ್ತಾದಿಗಳು ಸೇರಿದರು. ಮತ್ತು ನಾಳೆಗೆ ಮತ್ತೆ ಕಾರ್ಯಕ್ರಮಗಳು ಏನೇನದ ಸರ್? ಇವತ್ತು ರಾತ್ರಿ 10:30 ಗಂಟೆಗೆ ಒಂದು ಸುಂದರ ಸಾಮಾಜಿಕ ಹಾಸ್ಯ ನಾಟಕ ಇದೆ. ಗೌಡ ಮೆಚ್ಚಿದ ಹುಡುಗಿ ಅಂತಕ್ಕಂಥ ಒಂದು ಸುಂದರ ಸಾಮಾಜಿಕ ನಾಟಕ ಇದೆ, ಒಂದು ಹಾಸ್ಯಭರಿತ ನಾಟಕ. ಜೊತೆಯಲ್ಲಿ ನಾಳೆ ಒಂದು ಮೊಸರುಗಡಿಗೆ ಹೊಡೆಯುವಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಇದೆ. ತದನಂತರ ಭಾರ ಎತ್ತುವ ಸ್ಪರ್ಧೆ ಇದೆ. ತದನಂತರ ಸಾಯಂಕಾಲ ಕುಸ್ತಿ, ಜಂಗಿ ನಿಕಾಲಿ ಕುಸ್ತಿ ಇದೆ. ವಿವಿಧ ಕಡೆಗಳಿಂದ ಭಾಳ ಒಂದು ಕುಸ್ತಿಪಟುಗಳು ಬರ್ತಾರೆ. ಅವರಿಗೆ ಒಳ್ಳೆಯ ಬಹುಮಾನವನ್ನು ಕೊಡಲಾಗ್ತದೆ. ಇಲ್ಲಿಗೆ ಸೇರಿದ್ರು ಇವತ್ತು ಜಾತ್ರಾ ಮಹೋತ್ಸವದಲ್ಲಿ ಸುಮಾರು ಒಂದು 6 ರಿಂದ 7 ಸಾವಿರ ಜನಸಂಖ್ಯೆ ಹಡಗಲಿ ಗ್ರಾಮದಲ್ಲಿ ಸೇರಿತು. ತಮ್ಮ ಹೆಸರು ಸರ್? ಶರಣಬಸಪ್ಪ ಗಂಗಶೆಟ್ಟಿ, ಪಂಚಸೇನೆ ಜಿಲ್ಲಾಧ್ಯಕ್ಷರು, ವಿಜಯಪುರ. ನಮ್ಮದ ಹಾಲೋಕಳಿ ಕಾರ್ಯಕ್ರಮವನ್ನು ನಡೆಸ್ತಾರೆ. ಈ ಹಾಲೋಕಳಿ ಕಾರ್ಯಕ್ರಮದ ಪ್ರಮುಖವಾದ ಆಕರ್ಷಣೆ ಆಗಿರ್ತದೆ. ಇಲ್ಲಿ ಎಷ್ಟು ತಂಡಗಳನ್ನ ವಿಭಜಿಸಿ ಎಷ್ಟು ಅವಕಾಶಗಳನ್ನ ಕೊಟ್ಟು ಮಾಡ್ತಾ ಹೋಗ್ತೀರಿ? ಮೊದಲಿಗೆ ಹೇಳಬೇಕಪ್ಪ ಅಂತಂದ್ರೆ ಈ ಹಾಲೋಕಳಿಯ ಒಂದು ವೈಶಿಷ್ಟ್ಯತೆಯನ್ನು ತಮಗೆ ಹೇಳಬೇಕಪ್ಪ ಅಂತಂದ್ರೆ ಬಹಳ ಒಂದು ಇದು ದಶಕಗಳಿಂದಲೂ ನಡ್ಕೊಂಡು ಬಂದಿದೆ. ಮೊದಲಿಗೆ ಒಂದು ಹೊಂಡವನ್ನು ತೆಗೆಲಾಗ್ತದೆ. ಆ ಹೊಂಡದ ಪಕ್ಕದಲ್ಲಿ ಒಂದು ಕಂಬ ಇರ್ತದೆ. ಆ ಕಂಬಕ್ಕೆ ಗಿರಿಸನ್ನು ಮೆತ್ತಿರ್ತೀವಿ. ಪೂರ್ತಿ ಮೇಲ್ಗಡೆ ತನೂ ಗಿರಿಸ್ ಮೆತ್ತಿರ್ತೀವಿ. ಅದನ್ನು 9 ಜನ ಒಂದು ಗ್ರೂಪ ಒಂದು 2 ಚಾನ್ಸ್ದಲ್ಲಿ ಹತ್ತಬೇಕು. ಒಂದು ವೇಳೆ 2 ಚಾನ್ಸ್ದಲ್ಲಿ ಹತ್ತಲಿಲ್ಲಪ್ಪ ಅಂತಂದ್ರೆ ಅವರಿಗೆ ಮತ್ತೊಬ್ಬರು ಒಂದು ಅವಕಾಶವನ್ನು ಕೊಡಲಾಗ್ತದೆ. ಆ ಒಂದು ಅವಕಾಶದಲ್ಲಿ ವಿಜೇತರಾದವರಿಗೆ ನಾವು ಬಹುಮಾನವನ್ನು ಕೊಡ್ತೀವಿ. ಸುಮಾರು ಎಷ್ಟು ಅಡಿ ಎತ್ತರ ಇದೆ ಸರ್ ಇದು ಕಂಬ? ಸುಮಾರು ಒಂದು 70 ರಿಂದ 70 ಅಡಿ ಒಂದು ಹೈಟ್. ಓಕೆ.
ಶ್ರೀ ಭೀಮಣ್ಣ ಅಚ್ಚ ಗಂಗಶೆಟ್ಟಿ ಅವರಿಗೆ ನಮ್ಮೂರಿನ ಕಲಾಪ್ರೇಮಿಗಳಾಗಿರ್ತಕ್ಕಂಥ ಶ್ರೀಯುತ ಸಂಗು ಪತ್ತಾರ್ ಅವರು ಬಂದು ಶ್ರೀಯುತ ಸಂಗು ಪತ್ತಾರ್ ಅವರು ಬಂದು ಭೀಮಣ್ಣ ಅಚ್ಚ ಗಂಗಶೆಟ್ಟಿ ಅವರಿಗೆ ಮಾಲಾರ್ಪಣೆಯನ್ನು ಮಾಡಬೇಕು ಅಂತ ಕೇಳ್ಕೊತಿದ್ದೆ.